ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಸೊ ಏನು ನೋಡ್ತಾ ಇದ್ದೀರಾ, ಹಿಂದೆ ವಾತಾವರಣ ಚೇಂಜ್ ಆಗಿದೆ ಅಂತನಾ? ಖಂಡಿತ ಬೆಂಗಳೂರಲ್ಲಂತೂ ಇಲ್ಲ, ನಾನು ಗೋವಾಗೆ ಬಂದಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಅಷ್ಟೇ ಗೋವಾಗೆ ಬಂದು ತಲುಪಿದ್ದೀನಿ. ಇನ್ಮೇಲಿಂದ ನಮ್ಮ ಕತೆ ನಿಮ್ಮ ಜೊತೆ ವ್ಲಾಗಲ್ಲಿ ಬರೀ ಅಪೂರ್ವ ಅವ್ರು ಮಾತ್ರ ಕಾಣಿಸ್ಕೋತಾರೆ. ಯಾಕೆ ಗೊತ್ತಾ, ಚಂದನ ಮೇಡಮ್ ಬಂದಿಲ್ಲ, ಇನ್ನೊಂದು 2 months ಅಂತೂ ಅವರಂತೂ ಬರ್ತಿಲ್ಲ. ಬರೀ ನಮ್ಮ ಕತೆ ನಿಮ್ಮ ಜೊತೆ ವ್ಲಾಗಲ್ಲಿ ನಾನೊಬ್ಬಳೇ ಕಾಣಿಸ್ಕೊಳ್ಳೋದು, ಅದು ಬರೀ ಗೋವಾ ಟ್ರಿಪ್ಗಳೇ ಇರುತ್ತೆ. ಆ್ಯಂಡ್ ನಾನು ಯಾವ್ಯಾವ ಜಾಗಕ್ಕೆ ವಿಸಿಟ್ ಮಾಡ್ತೀನಲ್ಲ, ಆ ಜಾಗಕ್ಕೆಲ್ಲ ನಾನು ಒಂದು 5% ಅಟ್ಲೀಸ್ಟ್ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಬ್ಲ್ಯಾಂಕ್ ವಿಡಿಯೋ ಅಂತೂ ಬ್ಲ್ಯಾಂಕ್ ವ್ಲಾಗ್ ಅಂತೂ ನಾನು ಹಾಕಲ್ಲ. ಸೊ ಇವತ್ತು ಸಂಜೆ ನಾನು 5 ಗಂಟೆಗೆ ಕಾಲಂಗೋಟೆಗೆ ಹೊರಟಿದ್ದೀನಿ. ಅಲ್ಲಿ ಹೋಗಿ ನಾನು ಏನೇನು ಮಾಡ್ತೀನಿ, ಏನು ಕತೆ ಅಂತ ನಾನು ಅದ್ರ ಬಗ್ಗೆನೂ ಒಂದು ವ್ಲಾಗ್ ಹಾಕ್ತೀನಿ. ಆ್ಯಂಡ್ ನನಗೇನು ಒಂದೇ ಒಂದು ಬೇಜಾರು ಏನಂದರೆ, ನೆನ್ನೆ ನಾನು ಹೊರಟಿದ್ದು, ನೆನ್ನೆ ಮಧ್ಯಾಹ್ನ ನಾನು ಹೊರಟಿದ್ದು, ಇವತ್ತು ಬೆಳಗ್ಗೆ ಬಂದು ತಲುಪೆ. ಬಟ್ ನಾನು ಇಲ್ಲಿ ಬರಬೇಕಾದ್ರೆ ಎಲ್ಲರೂ ಅಷ್ಟೇ ನನಗೆ ಎಲ್ಲರೂ ಹುಷಾರಾಗಿ ಹೋಗ್ಬಿಟ್ಟು ಬಾ ಅಂತ ಹೇಳ್ತಾರಲ್ಲ, ನೀನು ಹುಷಾರು ಅಂತ. ಬಟ್ ನಮ್ಮ ಮನೇಲಿ ಗೈಸ್, ನಮ್ಮ ಅಕ್ಕಯಿಂದ ಹಿಡ್ದು, ನಮ್ಮ ಅಕ್ಕ ಅಂದರೆ ನಮ್ಮ ಊರಲ್ಲಿ ಇಲ್ಲಿ ಯಾರಿದಾರಲ್ಲ ಅವರಿಂದ ಹಿಡ್ದು ನನ್ನ ಪಪ್ಪ ಮಮ್ಮಿ ಎಲ್ಲರೂ ಹೇಳಿದ್ದು ಒಂದೇ, ಚೈನ್ ಹುಷಾರು, ನಿನ್ನ ಚೈನ್ ಹುಷಾರು, ನಿನ್ನ 2 ಫೋನ್ಗಳು ಹುಷಾರು, ನಿನ್ನ ಕಿಟ್ಗಳು ಹುಷಾರು. ಆದರೆ ನೀನು ಹುಷಾರು ಅಂತ ಒಬ್ಬರು ಹೇಳಿಲ್ಲ ಗೈಸ್. ನನಗೆ ಅದೊಂದೇ ಬೇಜಾರಾಗ್ತಿರೋದು. ಅಟ್ಲೀಸ್ಟ್ ಒಬ್ಬರಾದ್ರೂ ಹೇಳ್ಬಾರ್ದು, ನೀನು ಹುಷಾರಾಗಿ ಹೋಗು, ಫೋನ್ ಚೈನ್ ಏನೇ ಆದರೂ ನಾನು ನೋಡ್ಕೊತೀನಿ ಅಂತ ಒಬ್ಬರು ಹೇಳಿಲ್ಲ. ನಂಗೆ ಅದೊಂದೇ ಬೇಜಾರು. ಬೆಳಗ್ಗೆ ನಾನು ಇಲ್ಲಿ ಬಂದಿದ್ದ ತಕ್ಷಣ ನಾನು ನನ್ನ ಕಸಿನ್ಗೆ ಅದೇ ಹೇಳ್ತಾ ಇದ್ದಿದ್ದು, ಒಬ್ಬರು ನಾನು ನೀನು ಹುಷಾರು ಅಂತ ಹೇಳಿಲ್ಲ, ಬರೀ ಚೈನ್ ಹುಷಾರು, ಫೋನ್ ಹುಷಾರು ಅಂತಲೇ ಹೇಳ್ತಾ ಇದ್ರು. ಸೊ ಅದೊಂದು ತುಂಬ ಬೇಜಾರು ಗೈಸ್. ಏನು ಮಾಡೋದು, ಅದಕ್ಕಿರೋ ವ್ಯಾಲ್ಯೂ ನನಗಿಲ್ಲ ನಮ್ಮ ಮನೇಲಿ. ಸೊ ಬನ್ನಿ ನಮ್ಮ ಮನೆಗೆ ತೋರಿಸ್ತೀನಿ, ಹೋಗಿ. ಇದೇ ನೋಡಿ ಗೈಸ್ ನಮ್ಮ ಮನೆ. ಆ್ಯಂಡ್ ನಮ್ಮ ಬೆಂಗಳೂರು ಗಾಡಿಯನ್ನು ನಾವು ಇಲ್ಲಿ ತಂದಿದ್ದೇವೆ. ಸೊ ನಾನು ಇಡೀ ಗೋವಾ ಸುತ್ತಾಡೋದು ಆ ಗಾಡಿಯಲ್ಲೇ ಇನ್ನೊಂದು ತಿಂಗಳು. ಸೊ ನೋಡಿ, ಎ ರಿಜಿಸ್ಟ್ರೇಷನ್ ಗಾಡಿ ಇಲ್ಲಿದೆ ನಮ್ಮ ಐರಾವತ. ಸೊ ಗೈಸ್, ಇದೇ ನಮ್ಮ ಮನೆ ಆಚೆ ಹೀಗಿದೆ. ಓಕೆ, ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್, ನಾನು ಇವಾಗ ಎಲ್ಲಿದ್ದೀನಿ ಗೊತ್ತಾ? ಕ್ಯಾಲಂಗೋಟ್ ಸರ್ಕಲ್ ಆಯ್ತಾ. ಸೊ ಕರೆಕ್ಟಾಗಿ ಆನಂದ್ ಫ್ಯಾಮಿಲಿ ರೆಸ್ಟೋರೆಂಟ್ ಆಪೋಸಿಟ್ ಶಾಪೇ ರಾಜನ್ ಟೂರಿಸ್ಟ್ ಟ್ರಾವೆಲ್ಸ್. ಇಲ್ಲಿ ಬಂದು ಏನಂದ್ರೆ ಗಾಡಿ ರೆಂಟೆಡ್, ಕಾರು ಮತ್ತು 2 wheelers ರೆಂಟೆಡ್ ಇದೆ ನೀವು ಇಲ್ಲೆಲ್ಲ ಓಡಾಡಬೇಕು ಅಂದರೆ. ಆ್ಯಂಡ್ ನಾನು ಇಲ್ಲಿ ಬಂದಿದ್ದ ಕಾರಣ ಏನಂದರೆ, ನಾನು ಸನ್ಗ್ಲಾಸಸ್ ತೊಗೊಬೇಕಿತ್ತು ಆ್ಯಂಡ್ ಮರ್ತೋದೆ. ಸೊ ಇಲ್ಲೆಲ್ಲ ಸನ್ಗ್ಲಾಸಸ್ ಇದೆ, ಮತ್ತು ಅಲ್ಲಿ ಆನ್ ಟ್ರೆಂಡ್ ಇರೋದೆಲ್ಲ ಇವಾಗ ನಡೀತಿದೆ. ಆ್ಯಂಡ್ ಶಾಪ್ ಹೆಸರು ನೋಡ್ಕೊಳ್ಳಿ ಒಂದ್ಸಲ. ಮತ್ತು ಇವರು ಬಂದು ಎಲ್ಲ ಥರ ಟೂರಿಸ್ಟ್ ಪ್ಲೇಸಸ್ ಅಲ್ಲಿ ಹಾಕಿದಾರಲ್ಲ, ಆ ಥರ ಎಲ್ಲ ಟೂರಿಸ್ಟ್ ಪ್ಲೇಸಸ್ ಕರ್ಕೊಂಡು ಹೋಗ್ತಾರೆ. ಗಾಯ್ಸ್ ಫುಲ್ಲು ಜನ ಜಾಸ್ತಿ ಇದ್ದಾರೆ. ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇನ್ನೊಂದು ಇಷ್ಟು ಲೇಟ್ ಏನಕ್ಕಾಗಿದೆ ಅಂದರೆ, ಇವರಿದ್ದಾರಲ್ಲ, ಇವರು ಲೊಕೇಶನ್ ಮರ್ತೋಗಿ ಪೆಟ್ರೋಲ್ ಖಾಲಿಯಾಗಿ ನಮ್ದು ಅವಸ್ಥೆ ಏನು ಕೇಳ್ತೀರಾ ಗೋವಾದಲ್ಲಿ. ಸೊ ಇಲ್ಲಿ ಶಾಪಿಗೆ ಬಂದಿದ್ದೀವಿ. ಓಕೆ, ಇಲ್ಲೆಲ್ಲ ಗೋವಾ ಅಂತ ನೋಡ್ತಾ ಇದ್ದೀರಾ. ನಮಗೆ ಗೋವಾ ಫಸ್ಟ್ ಹೆಸರು ಏನಂತ ಗೊತ್ತಾ ನಿಮಗೆ? ಗೋವಾನ ಫಸ್ಟು ಗೋವಮ್ ಅಂತ ಕರಿತಾ ಇದ್ರು. ಏನಕ್ಕೆ ಹಂಗೆ ಕರಿತಾ ಇದ್ರು ಅಂದರೆ, ಈ ಪದ ಏನಿದೆಯಲ್ಲ ಅದು ಬಂದು ಸಾಂಸ್ಕ್ರಿಟ್ ವರ್ಡಿಂದ ಡಿರೈವ್ಡ್ ಆಗ್ತಿತ್ತು. ಸೊ ಸಾಂಸ್ಕ್ರಿಟ್ ವರ್ಡಲ್ಲಿ ಗೋ ಅಂದರೆ ಹಸು ಅಂತ ಅರ್ಥ. ಸೊ ಪೋರ್ಚುಗೀಸ್ ಅವ್ರು ಬಂದಾದ್ಮೇಲೆ ಗೋವನಿಂದ ಗೋವಾಗೆ ಅದು ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ಅಂತೂ ಗೋವಾದಲ್ಲಿ ಇವ್ರನ್ನಂತೂ ಎಲ್ಲಿ ಬೇಕಾದ್ರೂ ಅಲ್ಲಲ್ಲೇ ನೋಡ್ಬೋದು, ರೋಡಲ್ಲಿ ಅಡ್ಡಾಡ್ತಿರ್ತಾರೆ. ಸೊ ಜನ ಜಾಸ್ತಿ ಇರ್ತಾರೋ ಇಲ್ಲೋ, ಟ್ರಾಫಿಕ್ ಪೊಲೀಸ್ ಇರ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ಇವ್ರನ್ನಂತೂ ನಾನು ಬಂದಾಗಂತೂ ಅದೆಷ್ಟು ಜನ ನೋಡ್ಬಿಟ್ಟಿದ್ದೀವಿ. ಅದು ಎಷ್ಟು ಟೀಮ್ಗಳು, ಎಷ್ಟು ಫ್ಯಾಮಿಲಿಗಳು ನೋಡಿದ್ದೀನಿ ಗೊತ್ತಾ. ಫೈನಲಿ ನಾವು ಕ್ಯಾಲಂಗೋಟ್ ಬೀಚ್ ತಲುಪಿದ್ದೀವಿ. ಕೇಳಿಸ್ತಿದೆಯಲ್ಲ ನಂಗೆ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸಲ್ಲಿ. ಬಟ್ ಇವ್ರನ್ನ ಮಾತ್ರ ನಂಬ್ಕೊಂಡು ಇನ್ನ ಇಷ್ಟು ಜನ
ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಿ. ಇದೆಲ್ಲ ಹಾಕ್ಸ್ಕೊಂಡೆ. ಏನಿದು ಏರ್ ಬ್ರೈಡಿಂಗ್ ಗೊತ್ತಿಲ್ಲ, ಬಟ್ ನಾನು ಫ್ರೀಯಾಗಿ ಹಾಕ್ಸ್ಕೊಂಡೆ. ಗೋವಾದಲ್ಲಿ ಹುಡುಗರಿಗೆ ಎಣ್ಣೆ ಕುಡ್ದು ಎಷ್ಟು ಖುಷಿ ಆಗುತ್ತೋ, ನಮ್ಮ ಹೆಣ್ಮಕ್ಳಿಗೆ ಗೋವಾಗ ಬಂದು ಈ ಬ್ಯಾಗು ಇದು ಹಾಕಿದ್ರೆ ಗೋವಾಗ ಬಂದಿದೀವಿ ಅಂತಾನೆ ಫೀಲ್ ಬರೋದು. ಹುಡುಗರಿಗೆ ಹೆಂಗ್ ಗೋವಾಗ ಬಂದು ಎಣ್ಣೆ ಕುಡಿದ್ರೆ ಗೋವಾಗ ಬಂದಿದೀವಿ ಅಂತ ಫೀಲ್ ಆಗುತ್ತೋ ನಮ್ಗೆ ಆತರ. ಬಟ್ ಇವರಿಂದ ಒಂದು ಸಿಂಗಲ್ ಫೋಟೋನು ಇನ್ನ ಕ್ಯಾಪ್ಚರ್ ಮಾಡಿಲ್ಲ. ಈ ಕತ್ಲಲ್ಲಿ ಅದೇನು ಕ್ಯಾಪ್ಚರ್ ಮಾಡಕ್ ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ಸೊ ಸುತ್ತಮುತ್ತ ಹೀಗಿದೆ. ನಾನು ಹಿಂದೆ ಬೀಚ್ ಇದೆ, ಕಾಣಿಸ್ತಿದೆಯೋ ಗೊತ್ತಿಲ್ಲ. ಸೊ ಅಲ್ಲೆಲ್ಲ ಡಿಜೆ ನಡೀತಿದೆ. ಸೊ ಈ ಕಡೆನೂ ಅಷ್ಟೇ. ಇವರೇ ನನ್ನ ಕಸಿನ್ ಅಂತ ಹೇಳಿದ್ನಲ್ಲ, ನೋಡಿ ನೋಡಿ ನೋಡಿ, ಇವರೇ ಇವರೇ ಇವರೇ. ಓಕೆ, ನಾನು ಇವಾಗಷ್ಟೇ ಮನೆಗೆ ಬಂದು ರೆಸ್ಟ್ ಮಾಡಿ ಫ್ರೆಶ್ ಆಗಿ ಕೂತಿದ್ದೀವಿ. ಸೊ ವಿಡಿಯೋನ ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಇತ್ತಂದರೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಯಾವುದಾದ್ರೂ ಜಾಗ ನಾನು ವಿಸಿಟ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ತಿಳಿಸಿ. ನಾನು ಆದಷ್ಟು ನಾನು ಮಾಡ್ತೀನಿ ನಾನು. ಸೊ ಈ ವ್ಲಾಗ್ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್, ಬಾಯ್.